ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಾದಿಕ್ ಪಾಷಾ ಮನವಿಗೆ ಸ್ಪಂದನೆ, ಶಾಲೆಗೆ ಯುಜಿಡಿ ಸಂಪರ್ಕ ಕಾಮಗಾರಿ ಪೂರ್ಣ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 29ರ ಮರಳೂರು ಜನತಾ ಕಾಲೋನಿಯ ಸರ್ಕಾರಿ ಉರ್ದು ಪ್ರಾಥಮಿಕ ಮಾದರಿ ಪಾಠಶಾಲೆಗೆ ಯುಜಿಡಿ ಸಂಪರ್ಕ ಕಲ್ಪಿಸುವಂತೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಸೆಂಟರ್ನ ಕೇಂದ್ರಾಧ್ಯಕ್ಷ ಸಾದಿಕ್ ಪಾಷಾ ರವರು ಸಲ್ಲಿಸಿದ ಮನವಿಗೆ ಮಹಾನಗರ ಪಾಲಿಕೆ ಆಯುಕ್ತರು ತ್ವರಿತವಾಗಿ ಸ್ಪಂದಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನೂರಾರು ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸ್ವಚ್ಛತೆಯ ದೃಷ್ಟಿಯಿಂದ ಅಗತ್ಯವಾಗಿದ್ದ ಯುಜಿಡಿ ಸಂಪರ್ಕ ಕಲ್ಪಿಸಿರುವುದರಿಂದ ಶಾಲೆ ಬಹುದಿನಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆತಂತಾಗಿದೆ. ಈ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಕ್ರಮ ಕೈಗೊಂಡ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಈ ಕುರಿತು ನಿರಂತರವಾಗಿ ಮನವಿ ಸಲ್ಲಿಸಿ ಸಮಸ್ಯೆಗೆ ಪರಿಹಾರಕ್ಕೆ ಕಾರಣರಾದ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಸೆಂಟರ್ನ ಕೇಂದ್ರಾಧ್ಯಕ್ಷ ಸಾದಿಕ್ ಪಾಷಾ ರವರಿಗೆ ಶಾಲಾ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಕೃತಜ್ಞತೆ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೈಗೊಂಡ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿಯೂ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 29ರ ಮರಳೂರು ದಿಣ್ಣೆ ಜನತಾ ಕಾಲೋನಿಯಲ್ಲಿ ಇರತಕ್ಕಂಥ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಏನಿದೆ, ಈ ಶಾಲೆಯಲ್ಲಿ ಶೌಚಾಲಯಗಳಿದ್ದಾವೆ, ಆದರೆ ಅದಕ್ಕೆ ಯುಜಿಡಿ ಸಂಪರ್ಕ ಇರಲಿಲ್ಲ. ಅನೇಕ ವರ್ಷಗಳಿಂದ ಈ ಸಮಸ್ಯೆ ಶಾಲೆಯಲ್ಲಿತ್ತು. ಹಾಗಾಗಿ ನನಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು ನನಗೆ ಒಂದ್ಸರಿ ಇಲ್ಲಿ ಬಂದಾಗ ನನಗೆ ಮೌಖಿಕವಾಗಿ ಹೇಳಿದರು, ಶಾಲೆಯಲ್ಲಿ ಈ ರೀತಿ ಯುಜಿಡಿ ಸಂಪರ್ಕ ಸಮಸ್ಯೆ ಇದೆ ಅಂತ ಹೇಳಿ. ಹಾಗಾಗಿ ನಾವು ಅದನ್ನು ಕೂಡಲೇ ಕಾರ್ಯಪ್ರವೃತ್ತರಾಗಿ ದಿನಾಂಕ 11/8/2025 ಹಿಂದೆ ಇದ್ದಂತಹ ಮಾನ್ಯ ಆಯುಕ್ತರಾದಂತಹ ಅಶ್ವಿಜಾ ಮೇಡಮ್ ಅವರಿಗೆ ನಾನು ಒಂದು ಪತ್ರವನ್ನು ಬರೆದೆ. ಈ ರೀತಿ ಶಾಲೆಗೆ ಯುಜಿಡಿ ಸಂಪರ್ಕ ಕಾಮಗಾರಿಯನ್ನು ಮಾಡಿ ಈ ಶಾಲೆಗೆ ಯುಜಿಡಿ ಸಂಪರ್ಕನ ಕಲ್ಪಿಸ್ಕೊಡ್ಬೇಕು ಅಂಥೇಳಿ. ಅದಾದ ನಂತರ ಪ್ರೋಸೆಸ್ ಆಯಿತು, ನಿಯಮಾನುಸಾರ ಮಾಡಿ ಈಗ ಸರ್ಕಾರಿ ನಮ್ಮ ಏನು ಈ ಶಾಲೆ ಇದೆ, ಈ ಶಾಲೆಗೆ ಯುಜಿಡಿ ಸಂಪರ್ಕದ ಕಾಮಗಾರಿ ಆಗಿದೆ. ಈ ಯುಜಿಡಿ ಕಾಮಗಾರಿಗೆ ನಮ್ಮ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಸೆಂಟ್ರಲ್ ಸಂಘಟನೆ ವತಿಯಿಂದ ನಾವು ಇದನ್ನು ಮಾಡಿ ಇವತ್ತು ಯುಜಿಡಿ ಸಂಪರ್ಕದ ಕಾಮಗಾರಿಯನ್ನು ಮಾಡಿಕೊಟ್ಟಿದ್ದೇವೆ. ಇದಕ್ಕೆ ನಾನು ಹೇಳೋದಿಷ್ಟೇ, ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ನಿಯಮಾನುಸಾರವಾಗಿ ಮಾಡೋದಕ್ಕೆ ನಮಗೆಲ್ಲರಿಗೂ ಕೂಡ ಅವಕಾಶ ಇದೆ. ಶಾಲೆಯ ಮಕ್ಕಳ ಹಿತದೃಷ್ಟಿಯಿಂದ, ಮುಖ್ಯವಾಗಿ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಈ ಕೆಲಸ ಮಾಡಬೇಕಾಗಿದ್ದು ತುಂಬ ಅನಿವಾರ್ಯವಾಗಿತ್ತು, ಅವಶ್ಯಕತೆ ಇತ್ತು. ಹಾಗಾಗಿ ಶಾಲೆ ಮುಖ್ಯ ಶಿಕ್ಷಕರು ನಮ್ಮ ಗಮನಕ್ಕೆ ತಂದಿದ್ದಕ್ಕೆ ನಾವು ಈ ಯುಜಿಡಿ ಸಂಪರ್ಕ ಕಾಮಗಾರಿಯನ್ನು ಮಾಡೋದಕ್ಕೆ ನಾವು ಸಾಕಷ್ಟು ಹೋರಾಟವನ್ನು ಮಾಡಿ ಇದನ್ನು ಮಾಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಅದರ ಸಂಬಂಧಪಟ್ಟಂಥ ಅಭಿಯಂತರರಿಗೆ ಮತ್ತು ಶಾಲಾ ಮುಖ್ಯ ಶಿಕ್ಷಕರಿಗೆ ಮತ್ತು ಶಾಲಾ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.